ಇನ್ನು ರಾಜ್ಯದಲ್ಲಿ ಕೋವಿಡ್ನ ಸಾವಿನ ಸಂಖ್ಯೆ 2ಕ್ಕೇರಿದೆ. 42 ಹೊಸ ಕೇಸ್ಗಳು ಬೆಳಗಾವಿಯಲ್ಲಿ ಪತ್ತೆಯಾಗಿದೆ. ಸೋಂಕಿತ ವೃದ್ಧ ಒಬ್ಬ ಬೆಳಗಾವಿನಲ್ಲಿ ಮೊನ್ನೆ ಮೃತಪಟ್ಟಿದ್ರು. 70 ವರ್ಷ ಆಗಿತ್ತು ಅವರಿಗೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಈಗ ಬೆಳಗಾವಿಯಲ್ಲಿ ಹೊಸ 42 ಕೇಸುಗಳು ಪತ್ತೆಯಾಗಿದೆ. 513 ಜನರನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಕೋವಿಡ್ ಟೆಸ್ಟಿಂಗ್ ನಡೆಸಲಾಗಿತ್ತು. ಅದರಲ್ಲಿ 42 ಜನರಲ್ಲಿ ಹೊಸ ಪ್ರಕರಣಗಳು ದಾಖಲಾಗಿರುವಂಥದ್ದು. ರಾಜ್ಯದಲ್ಲಿ ಒಟ್ಟು ಪ್ರಕರಣಗಳನ್ನು ನೋಡೋದಾದರೆ 148. ಗಡಿ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಬಹಳ ಕಟ್ಟೆಚ್ಚರವನ್ನು ವಹಿಸುವ ಅವಶ್ಯಕತೆ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೈಗೊಂಡಿರೋ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಆರೋಗ್ಯಾಧಿಕಾರಿಗಳು ನೀಡ್ತಾ ಇದ್ದಾರೆ. ಬೆಳಗಾವಿ ಒಂದರಲ್ಲಿ 42 ಹೊಸ ಸೋಂಕಿನ ಪ್ರಕರಣಗಳು ಪತ್ತೆ ಆಗಿರುವಂತಹದ್ದು. ನಾವು ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ನಾವು ನೋಡಿದ್ವಿ. ಕೋವಿಡ್ ಪರೀಕ್ಷೆಯನ್ನು ಮಾಡಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. 70 ವರ್ಷದ ವಯೋವೃದ್ಧರೊಬ್ಬರು ಬೆಳಗಾವಿಯಲ್ಲಿ ಮೃತಪಟ್ಟಿದ್ದು. 2ನೇ ಕರ್ನಾಟಕದ ಸಾವಿನ ಪ್ರಕರಣ. ಸೋಂಕಿಗೆ ಬಲಿಯಾದವರಲ್ಲಿ 2ನೇಯವರು. ಬೆಂಗಳೂರಿನಲ್ಲಿ ಒಂದು ಸೋಂಕಿಗೆ ಒಂದು ಮಗು ಬಲಿಯಾಗಿತ್ತು ಅನ್ನುವಂಥ ಸುದ್ದಿಯನ್ನು ಕೂಡ ನಾವು ನೋಡಿದ್ವಿ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ 148 53 ಪ್ರಕರಣಗಳನ್ನು ಟೆಸ್ಟಿಂಗ್ ಮಾಡಲಾಯಿತು. ಅದರಲ್ಲಿ 42 ಜನರಿಗೆ ಸೋಂಕು ದೃಢಪಟ್ಟಿರುವಂಥದ್ದು. ನಾವು ನೋಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಟೆಸ್ಟಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗೆ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ನಿನ್ನೆ 513 ಪರೀಕ್ಷೆಗಳಲ್ಲಿ 42 ಜನರಿಗೆ ಕೋವಿಡ್ ಪತ್ತೆಯಾಗಿರುವಂತಹದ್ದು. ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅವರಿಗೆ. ಹೊಸ ಸೋಂಕು ಬೆಳಗಾವಿಯಲ್ಲಿ 42 ಜನರಲ್ಲಿ ಕಾಣಿಸಿಕೊಂಡಿದೆ. ಒಟ್ಟು ರಾಜ್ಯದಲ್ಲಿ 148 ಪ್ರಕರಣಗಳು ಆಕ್ಟಿವ್ ಆಗಿರುವಂತಹ ಮಾಹಿತಿ. ಕೇರಳದಲ್ಲಿ ಹೆಚ್ಚಿನ ಕೊರೋನಾ ಪ್ರಕರಣಗಳು ಪತ್ತೆ ಆಗ್ತಿರುವಂತಹ ಬಿಗ್ ಅಪ್ಡೇಟ್ ಬರ್ತಾ ಇದೆ. ರಾಜ್ಯದ ಗಡಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಬೇಕು. ಕೇರಳಕ್ಕೆ ಹೊಂದಿಕೊಂಡಿರುವ ಕೊಡಗಿನಲ್ಲಿ ಭಾರಿ ಕಟ್ಟೆಚ್ಚರ. ರಾಜ್ಯದ ಗಡಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ. ಏಕೆಂದರೆ ಕೊಡಗು ಕೇರಳಗೆ ಅಂಟಿಕೊಂಡಿರುವಂತಹ ಜಿಲ್ಲೆ. ಕೇರಳದಲ್ಲಿ ಕೊರೋನಾ ಸಂಖ್ಯೆ ಪ್ರಕರಣಗಳೇನಿದೆ ಜಾಸ್ತಿ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಡಗಿನಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ಕೈಗೊಂಡಿದೆ. ಆರೋಗ್ಯ ಇಲಾಖೆ ತುಂಬ ಎಚ್ಚರಿಕೆಯನ್ನು ವಹಿಸ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ. ಏಕೆಂದರೆ ಪಕ್ಕದ ರಾಜ್ಯ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ತೀವ್ರತರದಲ್ಲಿ ಹೆಚ್ಚಳ ಕಾಣಿಸ್ತಾ ಇದೆ. ಐನೂರ 13 ಪರೀಕ್ಷೆಗಳಲ್ಲಿ 42 ಹೊಸ ಸೋಂಕಿನ ಪ್ರಕರಣಗಳು ಇದುವರೆಗೂ ಪತ್ತೆಯಾಗಿರುವಂತಹದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ಸಕ್ರಿಯವಾಗಿರುವಂತಹ ಕೊರೋನಾ ಕೇಸ್ಗಳು 148.